अखिलं निखिलं शिवने शरणं उसिरनु ಹಾಯ್ ಮೈ ಲವ್ಲಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನಾಸ್ ಕ್ಯೂಟಿ ಲಾಗ್. ಸೊ ನಾನು ನಿಮ್ಮ ಪ್ರೀತಿಯ ಸ್ಪಂದನ ಕ್ಯೂಟಿ. ಸೊ ನಾನು ಇವತ್ತು ಎಲ್ಲಿದ್ದೀನಪ್ಪ ಅಂತ ಹೇಳಿದ್ರೆ, ನನ್ನ ಫೇವ್ರೆಟ್ ಗಾಡ್ ಮಾದಪ್ಪ, ಐ ಮೀನ್ ಮಾದೇಶ್ವರ MM ಹಿಲ್ಸ್ಗೆ ಬಂದಿದ್ದೀನಿ ನಾನಿವತ್ತು. ಸೊ ಇವತ್ತಿನ ವ್ಲಾಗ್ನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೂ ತೋರಿಸ್ತೀನಿ ಏನೇನೆಲ್ಲ ನಾನು ಮಾಡ್ತಾ ಇದ್ದೀನಿ ಇವತ್ತು ಅಂತ ಹೇಳ್ಬಿಟ್ಟು. ಚುಚ್ತಾ ಇದೆ ಕಲ್ಲು. ಗೈಸ್ ನೋಡಿ ಗೈಸ್, ಎಷ್ಟೊಂದು ಜನ ಇದ್ದಾರೆ ಇವತ್ತು. ಸೊ ಗೈಸ್, ಇವಾಗ ನೀರೊಳಗೆ ಹೋಗ್ಬೇಕು. ನನಗಂತೂ ಏನು ಯೋಚನೆ ಆಗ್ಬಿಟ್ಟಿತ್ತು ಅಂದರೆ, ನೀರು ಅಷ್ಟೊಂದು ಗಲೀಜು ಬೇರೆ ಆಗ್ಬಿಟ್ಟಿದೆ, ಹೆಂಗಪ್ಪ ಮಾಡೋದು ಇದ್ರೊಳಗೆ ಅಂತ ಅಂದ್ಕೊಂಡೆ. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ನನಗೆ ಬೇರೆ ನೀರು ಅಂದರೆ ಭಯ. ಸ್ವಲ್ಪ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಕೆಳಗೆ ಹೋಗ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ, ದೇವ್ರ ಮೇಲೆ ಭಕ್ತಿ ಇದ್ದ ಮಾಡಲೇಬೇಕು ಅಂದ್ಕೊಂಡು ಮುಳುಗ್ಬಿಟ್ಟೆ ನೀರೊಳಗೆ. ನೋಡಿದ್ರೆ ಹೆಂಗ್ ಮುಳುಗ್ದೆ ಅಂತ. ನನಗೆ ನೀರಂದ್ರೆ ಭಯ ಅಲ್ವಾ. ಸೊ ನಾನು ಅಂದ್ಕೊಂಡೆ ಇದು ತುಂಬ ಡೀಪ್ ಇರುತ್ತೆ. ಕಲ್ಯಾಣಿ ಒಳಗೆ ನಾನು ಯಾವತ್ತೂ ಮುಳುಗಿಲ್ಲ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಫುಲ್ ಡೀಪಾಗಿರುತ್ತೆ, ನಾನು ಇಳಿದ್ರೆ ಫುಲ್ ನಾನು ಮುಳುಗೋಗ್ಬಿಡ್ತೀನಿ ಅದರಲ್ಲಿ ಅಂತ ಅಂದ್ಕೊಂಡು ಮುಳುಗ್ದೆ. ಅದು ನೋಡಿದ್ರೆ ಇಷ್ಟೇ ಇತ್ತು ಗೈಸ್. ಸೊ ಅದಕ್ಕೆ ಮತ್ತೆ ಇನ್ನೊಂದು ಸ್ಟೆಪ್ ಹಿಂದೆ ಹೋಗಿ ಮುಳುಗ್ಬಿಟ್ಟೆ. ಸೊ ಗೈಸ್, ಇವಾಗ ಫಸ್ಟ್ ನಾನು ಹೋಗಿದ್ದು ಕಲ್ಯಾಣಿ ಒಳಗೆ ನೀರಲ್ಲಿ ಮುಳುಗ್ಬಿಟ್ಟು ಬಂದಿದ್ದೀನಿ 3 ಟೈಮ್ಸ್. ದೇವ್ರ ಹತ್ರ ಎಲ್ಲ ಬೇಡ್ಕೊಂಡ್ಬಿಟ್ಟು ಇವಾಗ ನೆಕ್ಸ್ಟ್ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀನಿ. ಇವಾಗ ಕ್ಯೂರಿಯಾಸಿಟಿ ನಿಮಗೆ ಜಾಸ್ತಿ ಇರುತ್ತೆ, ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಯಾಕಂದರೆ ಇವಾಗ ನಾನು ಫಸ್ಟ್ ಟೈಮ್ ಏನೋ ಮಾಡ್ತಾ ಇದ್ದೀನಿ, ಅದು ನಿಮಗೂ ತೋರಿಸ್ತೀನಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಬನ್ನಿ. ಅಂಡ್ ಇವತ್ತು ತುಂಬ ರಶ್ ಇದೆ ಆ್ಯಕ್ಚುಲಿ. ನಾನು ಇವತ್ತಿನ ಡೇನೇ ಬಂದುಬಿಟ್ಟಿದ್ದೀನಿ. ನೋಡಿ ಎಷ್ಟೊಂದು ಜನ ಅಂದರೆ ಅಷ್ಟು ಜನ ಇದ್ದಾರೆ. ಆದರೂ ಮಾಡ್ತೀನಿ ಇವತ್ತು, ಫಸ್ಟ್ ಟೈಮ್ ಏನೋ ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಅನ್ನೋದಕ್ಕಿಂತ ನನಗೆ ಇಷ್ಟ ಇದೆಲ್ಲ ಮಾಡಬೇಕಂತ, ಸೊ ಮಾಡ್ತಾ ಇದ್ದೀನಿ ಗೈಸ್. ಸೊ ನಾನು ಇವಾಗ ನೆಕ್ಸ್ಟು ಇದನ್ನೇನಕ್ಕೆ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನಾನು ಅಂದ್ಕೊಂಡಿದ್ದೆ ನನ್ನ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಆ್ಯಂಡ್ ನಂದು ಪರ್ಸ್ನಲ್ ಥಿಂಗ್ ಏನೋ ಒಂದು ಇತ್ತು, ಅದನ್ನ ನಾನು ಸಾಲ್ವ್ ಮಾಡಿದ್ರೆ ಬಂದು ಇದನ್ನ ಸೇವೆ ಮಾಡ್ತೀನಿ ಅಂತ ಹೇಳಿದೆ ಗೈಸ್. ಸೊ ಅದಕ್ಕೋಸ್ಕರ ನಾನು ಇವತ್ತು ಇದನ್ನ ಮಾಡ್ತಾ ಇದ್ದೀನಿ. ಸೊ ಅದೇನಂತ ಹೇಳ್ಬಿಟ್ಟು ನೋಡಿ ಬನ್ನಿ. ಆ್ಯಕ್ಚುಲಿ ಸುಸ್ತಾಗ್ತಾ ಇದೆ, ಅಲ್ಲಿದ್ದ ಹಿಂಗೆ ನಡ್ಕೊಂಡು ಬಂದು ಬೇಡ್ಕೊಳ್ಳಿ ಗೈಸ್ ನೀವು ಅಲ್ಲಿದ್ದಾನೆ ದೇವ್ರ ಹತ್ರ. ಎಷ್ಟು ಇದಕ್ಕೆ? 5 ಕೊಡ್ಬೇಕು. 5 ಹೊತ್ತು ಸ್ವಲ್ಪ ಹೊತ್ತು 25 ಆಯ್ತು. ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು. ಸೊ ಗೈಸ್, ನಾನಿವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನೀರಲ್ಲಿ ಮುಳುಗ್ಬಿಟ್ಟು ಉರುಳು ಸೇವೆ ಮಾಡಿರೋದನ್ನ ನೋಡಿದ್ರಿಯಲ್ಲ. ಸೊ ಇದು ಮುಗಿಸ್ಬಿಟ್ಟು ನಾನು ನೆಕ್ಸ್ಟ್ ದೇವ್ರ ಹತ್ರ ಹೋಗ್ತಾ ಇದ್ದೀನಿ ಇವಾಗ. ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಗೈಸ್, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ. ಹೂವು ಎಲ್ಲ ಮುಟ್ಕೊಂಡಿದ್ದೀನಿ. ನನಗೆ ಫ್ಲವರ್ಸ್ ಅಂದರೆ ಇಷ್ಟ, ಅದರಲ್ಲೂ ಇದು ತುಂಡು ಮಲ್ಲಿಗೆ ಅಂದರೆ ನನಗೆ ತುಂಬ ಇಷ್ಟ. ಸೊ ಅದು ತೊಗೊಂಡ್ಬಿಟ್ಟು ಮುಟ್ಕೊಂಡು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ನೀವು ನನ್ನ ಜೊತೆಗೆ ಹೋಗೋಣ ಒಳಗೆ. ನೀವು ಇಲ್ಲಿದ್ದಾನೆ ಬೇಡ್ಕೊಂಡ್ಬಿಡಿ, ಕೈ ಮುಗ್ದು ಏನೇನ್ ಬೇಕೋ ಎಲ್ಲ ಕೇಳ್ಕೊಂಡ್ಬಿಡಿ. ಕೇಳಿದೆಲ್ಲ ನಿಜ ಆಗುತ್ತೆ. ನನ್ಗೆ ಅದಕ್ಕೆ ಶಿವ ಅಂದ್ರೆ ಇಷ್ಟ. ಗೈಸ್ ಏನ್ ಗೊತ್ತಾ, ನೀವು ಮಾದೇಶ್ವರನ ಹತ್ರ ಬೇಡ್ಕೊಂಡ್ರಿ ಅಂದ್ರೆ ನಿಜ ಸೀರಿಯಸ್ಲಿ ಎಷ್ಟೊಂದ್ ಜನ ಉರುಳು ಸೇವೆ, ಏನೇನೋ ಸೇವೆ, ಮುಡಿ ಕೊಡೋದು ಇದೆಲ್ಲ ಮಾಡ್ತಾರೆ. ನಾನು
ಐ ಥಿಂಕ್ 2 ಟೈಮ್ಸ್ ಬಂದಿದ್ದೀನಿ. ನಾನು ಅನ್ಕೊಂಡಿರೋದೆಲ್ಲ ನಿಜ ಆಗಿದೆ. ಬಟ್ ನಾನು ಪ್ರತಿ ಸರಿನೂ ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನಗೆ ನಿಯರ್ ಬೈ ಮಾದೇಶ್ವರ ಟೆಂಪಲ್ ಯಾವುದಿದೆನೋ ಅಲ್ಲೇ ಬೇಡ್ಕೊಂಡಿರ್ತೀನಿ. ಆಲ್ಮೋಸ್ಟ್ ನಾನು ಕೇಳ್ಕೊಂಡಿರೋದೆಲ್ಲ ನಿಜ ಆಗಿದೆ ಗೈಸ್. ಸೊ ಅದಕ್ಕೆ ಇವಾಗ ನೋಡಿ ಎಷ್ಟೊಂದು ಜನ ಎಲ್ಲ ನಂಬ್ತಾ ಇರೋದು ಮಾದೇಶ್ವರನ. ನೋಡಿ ಎಷ್ಟೊಂದು ರಶ್ ಅಂದರೆ ಅಷ್ಟು ರಶ್ ಇದೆ. ಇವತ್ತು ವೀಕೆಂಡ್ ಬೇರೆ, ಸೊ ಅಷ್ಟೊಂದು ರಶ್ ಇದೆ. ಇನ್ನು ನಾರ್ಮಲ್ ಡೇಸ್ ಹಬ್ಬ ಅದು ಇದು ಅಂತ ಬಂದಾಗ ಇನ್ನು ಎಷ್ಟು ರಶ್ ಇರ್ಬೋದು ನೋಡಿ. ಇವಾಗಲೇ ಎಷ್ಟೊಂದು ರಶ್ ಇದೆ. ಇವಾಗ ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಎಷ್ಟೊತ್ತಿಗೆ ಆಚೆ ಬರ್ತೀನೋ ಗೊತ್ತಿಲ್ಲ ಗೈಸ್. ನೀವು ಕೇಳ್ಕೊಳ್ಳಿ, ನಿಜವಾಗ್ಲೂ ಇದೆಲ್ಲ ಆಗುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ದೇವರು. ನಾನು ಯಾವುದೇ ದೇವರಾಗಲಿ ನಾನು ಏನಾದರೂ ಒಂಥರ ಕೇಳ್ಕೊತಾ ಇದ್ದೆ ಅಂತ ಅಂದರೆ ಏನಾದರೂ ಫುಲ್ ಅದರಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿರ್ತೀನಿ. ಲೈಕ್ ಈಗ ಗೊತ್ತಿಲ್ಲ ನನಗೆ, ಹಂಗೆ ಬೇಡ್ಕೋತಾ ಫುಲ್ ಅದರಲ್ಲೇ ಡೀಪಾಗಿ ಹೋಗ್ಬಿಟ್ಟಿರ್ತೀನಿ ಗೈಸ್. ಸೊ ನೀವು ಯಾವ ಥರ ಬೇಡ್ಕೋತೀರಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ನಿಮ್ಮ ದೇವರು ಯಾವುದು ಫೇವ್ರೆಟ್ ಅಂತಲೂ ತಿಳಿಸ್ಕೊಡಿ ಗೈಸ್. ಸೊ ಇವಾಗ ಬಂದು ಒಳಗೆ ಹೋಗೋಣ ಬನ್ನಿ. ನೋಡಿ ನಾವು ಬೆಳಗ್ಗೆ ಮಾಡಿದ್ದು ಉರುಳು ಸೇವೆ ಅಷ್ಟು ಬೇಗ ಮುಗಿಸ್ಕೊಂಡು ಹೋಗಿದೆ. ಬಟ್ ಇನ್ನೂ ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ. ಅದು ವಿಡಿಯೋಸ್ ಎಲ್ಲೆಲ್ಲ ಕ್ಲಿಪ್ಸ್ ಹಾಕಿರ್ತೀನಿ ನೋಡಿ. ಎಷ್ಟು ಜನ ಅಂದರೆ ಅಷ್ಟು ಜನ ಮಾಡ್ತಾರೆ ಗೈಸ್. ಹುಡುಗರು ಮಾಡ್ತಾರೆ, ಅಂಕಲ್ ಚಿಕ್ಕ ಮಕ್ಕಳು ಕೂಡ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಒಳ್ಳೆ ಅಲ್ಲಿದ್ದ ಸ್ಟಾರ್ಟ್ ಅನ್ಸುತ್ತೆ. ಅಲ್ಲಿ ನೋಡಲ್ಲಿ ಇದು ನಾನು ನೋಡಿಲ್ಲ ಆಕ್ಚುಲಿ, ಇವತ್ತು ನೋಡ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲ. ತೇರು ಸ್ಮಾಲ್ ಚಿಕ್ಕ ತೇರು, ಅದರಲ್ಲಿ ಐ ಥಿಂಕ್ ಏನದು ದೇವ್ರು. ಗೈಸ್ ನೋಡಿ ಈ ಬಿಸಿಲಲ್ಲಿ ಮಾಡ್ತಾ ಇದ್ದಾರೆ. ನಾನಂತೂ ಮಾರ್ನಿಂಗೇ ಮುಗಿಸ್ಬಿಟ್ಟೆ. ಈ ಬಿಸಿಲಲ್ಲಿ ಎಷ್ಟು ಕಷ್ಟ. ಈ ಬಿಸಿಲಲ್ಲಿ ಉರುಳು ಸೇವೆ ಮಾಡ್ತಾ ಇದ್ದಾರೆ. ಯಪ್ಪ, ನಾನಂತೂ ಹೆಂಗೋ ಸದ್ಯ ಬೆಳಗ್ಗೆನೆ ಮುಗಿಸ್ಕೊಂಡೆ. ನನ್ನ ಕೈಯಲ್ಲಿ ಇವಾಗೆಲ್ಲ ಆಗಿದ್ರೆ ಕಷ್ಟ ಆಗ್ತಾ ಇತ್ತು. ಬೆಳಗ್ಗೆನೆ ಮಾಡಿಬಿಟ್ಟು ನನಗೆ ಇಲ್ಲೆಲ್ಲ ಕೈ ಏಟ್ ಬಿದ್ದಾಗ, ಕಾಲು ಎಲ್ಲ ಏಟ್ ಬಿದ್ದಾಗ ಹೆಂಗೆ ಮಾರ್ಕ್ ಆಗುತ್ತೆ ಅಲ್ಲ, ಹಾಗೆಲ್ಲ ಮಾರ್ಕ್ ಆಗಿದೆ ಗೈಸ್ ನನಗೆ. ಜನಕ್ಕೆ ಎಷ್ಟು ದೇವ್ರ ಮೇಲೆ ಭಕ್ತಿ ಅಂತ ನೋಡಿ. ಬಿಸಿಲು ನೋಡಲ್ಲ, ಏನು ನೋಡಲ್ಲ, ಮಾಡ್ತಾ ಇರ್ತಾರೆ ಅವ್ರವ್ರ ಸೇವೆಗಳು. ಅವ್ರು ಮಾಡ್ತಾ ಇರ್ತಾರೆ ಗೈಸ್. ನೀವ್ ಯಾವತ್ತಾದ್ರೂ ಮಾಡಿದೀರಾ ಈ ತರ ಸೇವೆ? ಏನೇನ್ ಸೇವೆ ಮಾಡಿದೀರಾ? ಯಾರ್ಯಾರು ಏನೇನ್ ಸೇವೆ ಮಾಡಿದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಗೈಸ್. ಇವಾಗ ಬನ್ನಿ ಹೋಗೋಣ. ಎಂಟ್ರಿ ಎಲ್ಲಿದ್ದ ಗೈಸ್? ಇಲ್ಲಿ ನೋಡಿ ಎಷ್ಟು ಜನ ನಿಂತಿದ್ದಾರೆ. ಇದೆಲ್ಲ ನಾರ್ಮಲ್ ಹೋಗೋದು ಎಲ್ರು. ಅದು VIP ಟಿಕೆಟ್ಸ್ ಅಂತ ಡೈರೆಕ್ಟ್ ಎಂಟ್ರಿ ಇರುತ್ತಲ್ಲ, ಅದಕ್ಕೆ 500 ಅನ್ಸುತ್ತೆ. ನಾನು ಅಷ್ಟು ಶ್ರೀಮಂತೆ ಅಲ್ಲ, ಸೊ ಇಲ್ಲೇ ನಾರ್ಮಲ್ ಆಗಿ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ. ದೇವ್ರನ್ನ ಕಷ್ಟಪಟ್ಟು ನೋಡಿದ್ರೇನೆ ಅದಕ್ಕೆ ಒಳ್ಳೆ ಪ್ರತಿಫಲ ಸಿಗೋದು. ಸೊ ಅದಕ್ಕೋಸ್ಕರ ನಾನು ಕಷ್ಟಪಟ್ಟೆ ಹೋಗ್ತೀನಿ ಇಷ್ಟು ಜನದಲ್ಲೇ. ಹಿಂಗೆ ಹೋಗೋದು ಅಲ್ವಾ. ಇವಾಗ ಮನೆಗೆ ಎಂಟ್ರಿ ಆಗೋಣ. A few moments later. ಏನ್ ಗೊತ್ತಾ, ಅವಾಗ್ಲೇ ಹೇಳ್ಬಿಟ್ಟೆ ಬಹಳ ದೊಡ್ಡದಾಗಿ, ಕಷ್ಟಪಟ್ರೇನೆ ಸುಖ ಅಂತ. ಬಟ್ ಏನಾಯ್ತು ಅಂತಂದ್ರೆ ಫುಲ್ ಅಂದ್ರೆ ಫುಲ್ ರಶ್ ಇತ್ತು ಗೈಸ್. ಸೊ ಅದಕ್ಕೆ ಹೋಗಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ 250 ಕೊಟ್ಬಿಟ್ಟು ಈ ತರ ಬೇಗ ಹೋಗ್ತೀವಲ್ವಾ. ಸೊ ಇಲ್ಲಿ ಹೋಗ್ತಾ ಇದೀನಿ ಗೈಸ್ 250 ಕೊಟ್ಬಿಟ್ಟು. ಇಲ್ಲ ಅಂದಿದ್ರೆ ಹೋಗಕ್ ಆಗ್ತಾ ಇರ್ಲಿಲ್ಲ. ನಾನು ಮತ್ತೆ ಬ್ಯಾಕ್ ಬೆಂಗಳೂರಿಗೆ ಹೋಗ್ಬೇಕಲ್ಲ, ಸೊ ಟೈಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬಂದ್ಬಿಟ್ಟೆ. ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಿಮಗೆ
ಏನೇನೋ ಛೀ ಗೈಸ್ ಇಲ್ಲೆಲ್ಲ ಛೀ ಗೈಸ್ ಇಲ್ಲಿ ನೋಡಿ, ಇಲ್ಲಿಗೆ ಎಷ್ಟು ಜನ ಬರ್ತಾರೆ, ಎಷ್ಟು ಅಮೌಂಟ್ ಬರುತ್ತೆ ಈ ಟೆಂಪಲ್ಗೆ, ದೇವ್ರಿಗೆ. ಅದನ್ನ ಯೂಸ್ ಮಾಡ್ಕೋಬೇಕು ಅನ್ನೋದೇ ಇಲ್ಲ. ಇಲ್ಲಿ ನೋಡಿ ಎಷ್ಟು ಗಲೀಜು ಸ್ಮೆಲ್ಲು. ಗೌರ್ಮೆಂಟ್ ಅವ್ರು ಅದೇನು ಕೆಲಸ ಮಾಡ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ ಗೈಸ್. ನಾನು ಸೀರೆ ಎಲ್ಲ ಎತ್ಕೊಂಡು ಓಡಾಡ್ಬೇಕು ಇವಾಗ. ಛೀ, ಈ ತರ ನಾವು ಚೀತು ಅನ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗುತ್ತಾ? ಒಳ್ಳೇದಂತ ನಮಗೆ ಫೀಲ್ ಆಗುತ್ತಾ? ಇಲ್ಲ ಅಲ್ವಾ? ಅಟ್ಲೀಸ್ಟ್ ಚೆನ್ನಾಗಿ ಇಟ್ಕೋಬೇಕು ತಾನೆ. ಗಬ್ಬು ಸ್ಮೆಲ್ಲು ಗೈಸ್. ನೋಡಿ ಹಿಂಗ್ ಓಡಾಡ್ತಾ ಇದೀನಿ ನೋಡಿ, ಹಿಂಗೆ ಎತ್ಕೊಂಡು ಓಡಾಡ್ತಾ ಇದೀನಿ. ಇಲ್ಲೊಂದು ಗೇಟ್ ಇದೆ, ಹಿಂಗೆ ಹೋಗ್ಬೋದಿತ್ತು. ಗೈಸ್ ಫೈನಲಿ ಎಂಟ್ರೆನ್ಸ್ ಬಂದಿದ್ದೀವಿ. ಎಷ್ಟೊತ್ತಾಯಿತು ಏನಿಲ್ಲ ಇರೋ 2 hours ಆಯಿತು ನಿಂತ್ಕೊಂಡು. ಇವಾಗ ಒಳಗೆ ಬರ್ತಾ ಇದೀವಿ ಗೈಸ್. ಗೈಸ್ ಅಲ್ಲಿ ತೋರ್ಸಕ್ಕೆ ಆಗಲಿಲ್ಲ, ಫುಲ್ ರಶ್ ತಳ್ಳ ಹಾಕ್ಬಿಟ್ರು. ನಾನು ಆ ಗ್ಯಾಪಲ್ಲಿ ಬೇಡ್ಕೊಂಡು ನಿಮಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಬಂದಿದ್ದೀನಿ ನೋಡಿ. ಎಲ್ಲ ಬೇಗ ಬಂದ ಗೈಸ್. ನನಗೆ ಆಟ ಸಾಮಾನು ತಗೋಬೇಕು, ಚಿಕ್ಕ ಮಕ್ಕಳು ಕಿಚನಿಂಗ್ ತಗೋತಾರಲ್ಲ ಆ ಥರ ತಗೋಬೇಕಂತ ಇಷ್ಟ ಇತ್ತು. ಬಟ್ ನಮ್ಮ ಮನೇಲೆಲ್ಲ ನನಗೆ ಯಾವ ಕೊಡಿಸ್ತಾಯಿದ್ರು ಅಂದರೆ ಡಾಕ್ಟರ್ ಕಿಟ್ಟೆ ಕೊಡಿಸ್ತಾಯಿದ್ರು. ಅದಕ್ಕೆ ನಾನು ಡಾಕ್ಟರ್ ಆಗಿಲ್ಲ. ಅದು ನೋಡ್ತಾ ಇದ್ರೆ ಇವಾಗೂ ಇಷ್ಟ ಆಗುತ್ತೆ ತಗೋಬೇಕು ಅಂತ ಹೇಳ್ಬಿಟ್ಟು. ನಿಮ್ಗೆ ಏನೇನು ಇಷ್ಟ ಆಗುತ್ತೆ, ಯಾವ್ಯಾವುದು ಈ ಥರ ಜಾತ್ರೆ ಎಲ್ಲ ಇದ್ದಾಗ, ಈ ಥರ ಟೆಂಪಲ್ಸಿಗೆ ಬಂದಾಗ ಏನು ತಗೋಬೇಕು ಅಂತ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ಹೇಳಿ. ನೋಡೋಣ, ನೋಡಿಬಿಟ್ಟು ಯಾವುದಾದ್ರೂ ಚೆನ್ನಾಗಿ ಅನಿಸುತ್ತೆ ತಗೋತೀನಿ. ಎಷ್ಟು? 30 ವೆಜ್ 30 ರೂಪಾಯಿ. ಮಿಕ್ಸ್ಚರ್ ಪ್ಲಸ್ ನಿಮ್ಮ ಕಡೆ ಏನಂತೀರ? ನಮ್ಮ ಕಡೆ ಮಂಡಕ್ಕಿ ಅಂತೀವಿ, ನಿಮ್ಮ ಕಡೆ ಕಮೆಂಟಲ್ಲಿ ಗೈಸ್. ಫೈನಲಿ ಕಡಲೆಪುರಿ ಅಲ್ವಾ, ಕಡಲೆಪುರಿನ ಮಂಡಕ್ಕಿ ಮತ್ತು ಮಿಕ್ಸ್ಚರ್ ತೊಗೊಂಡಿದ್ದೀನಿ ಗೈಸ್ ತಿನ್ನೋಕ್ಕೆ. ಹೋಗ್ಬಿಟ್ಟು ತಿಂತಾ ಕೂರೋದು, ಟೈಮ್ ಪಾಸ್. ಗೈಸ್ ನನಗೆ ಥ್ರೆಡ್ಸ್ ಅಂದರೆ ಇಷ್ಟ, ಸ್ವಲ್ಪ ಕೈ ಕಟ್ಟೋದು. ಬಟ್ ನಾನು ಒಂದು ಸ್ವಲ್ಪ ದಿನ ಕಟ್ತೀನಿ, ಹಂಗೆ ಬಿಚ್ಚಿಬಿಡ್ತೀನಿ. ಸೊ ಇವಾಗ ಇಲ್ಲಿ ತಗೊಳ್ಳೋಣ ಯಾವುದಾದ್ರು. ಬ್ಲ್ಯಾಕ್ ವಿತ್ ರೆಡ್ ಇದೆಷ್ಟು? ಇನ್ನು ಯಾವ್ದಣ್ಣ? ಗಾಡಿ ಕಟ್ಟೋಕಿರುತ್ತಲ್ಲ ಬ್ಲ್ಯಾಕ್ ಕಲರ್ದು, ಅದಿಲ್ಲ ಅಂತ. ಅಲ್ಲಿತ್ತಾ ಕೆಳಗೆ? ಮಾತಾಡು ಮಲ್ಲಿಗೆ. ಗೈಸ್ ಇವತ್ತೆಲ್ಲ ನನ್ನ ಎಷ್ಟು ಜನ ನೋಡ್ಕೊತ ಬಂದಿದ್ದಾರೆ ಗೊತ್ತಾ? ಆ್ಯಂಡ್ ಏನಂದರೆ ಒಬ್ಬೊಬ್ರು ಕೇಳಿದ್ರು
ಯಾವ ಯೂಟ್ಯೂಬ್ ಯಾವುದ್ರಲ್ಲಿ ಅಂದರೆ ವಿಡಿಯೋಸ್ ಯಾವುದ್ರಲ್ಲಿ ಹಾಕ್ತಾ ಇದ್ದೀರಾ? ಯೂಟ್ಯೂಬ್ ಚಾನಲಾ? ಯಾವುದು ನೇಮ್ ಏನು ಅಂತ ಎಲ್ಲ ಕೇಳಿದರು ಗೈಸ್. ನನಗೆ ಇವತ್ತು ಖುಷಿ ಆಯಿತು ಸ್ವಲ್ಪ. ಆ್ಯಂಡ್ ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲೆಲ್ಲ ರೆಕಗ್ನೈಸ್ ಮಾಡಿದ್ರೆ ಇನ್ನೂ ಖುಷಿ ಆಗ್ತೀನಿ. ಫಸ್ಟ್ ಟೈಮ್ ಬಂದಾಗ ನಾನು ಇನ್ನೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ರೆಕಗ್ನೈಸ್ ಮಾಡಿರ್ತಾರೆ ನನ್ನ ಜನಗಳು, ಆವಾಗ ಅದು ಒಂಥರ ಫೀಲಿಂಗ್ ಗೈಸ್. ಹಿಂಗೆ ಅವರು ಇದನ್ನೇ ಕೇಳ್ತಾರೆ, ಅಕ್ಕ ನೀವು ಬಂದಿದ್ರಲ್ಲ ಹಿಂಗೆ ಕಡಲೆಪುರಿ ಹಿಡ್ಕೊಂಡು ಹಿಂಗೆ ಮಾದೇಶ್ವರಂ ಬೆಟ್ಟಕ್ಕೆ ನೀವೇ ತಾನೇ ಅಂತ ಕೇಳಬೇಕು ಅವರು. ಇಲ್ಲಿರ್ಬೋದಾ ಕೇಳೋದಾ? ಗೈಸ್ ಇಲ್ಲಿಗೆ ಶಾಪಿಂಗ್ ಮುಗೀತು. ಶಾಪಿಂಗ್ ಕ್ಲೋಸ್. ಎಲ್ಲ ತುಂಬ ರೇಟ್ ಇದೆ, ಅದಕ್ಕೆ ಇದೊಂದೇ ತೊಗೊಂಡಿದ್ದೀನಿ. ಡಸ್ಟ್ಬಿನ್ಗೆ ಹಾಕಿದ್ದೀನಿ, ಅದು ನನಗಿಂತ ಐತಿಲ್ಲ. ಇಲ್ಲಿದೆ ಹಾಕ್ಬೋದಾಗಿತ್ತು, ನಾನು ಆ ಕಡೆಯಿಂದ ಫುಲ್ ಐತಿರೋ ಥರ ಆ ಕಡೆಯಿಂದ ಹಾಕೋಬೋದೆ. ಅಂದರೆ ಅಲ್ಲೇ ಹಾಕಬೇಡಿ, ಕಸಗಳನ್ನೆಲ್ಲ ಸ್ವಲ್ಪ ನೀಟಾಗಿ ಮಾಡಿ ನೀಟಾಗಿ ಗಲೀಜು ಮಾಡ್ಕೊಂಡ್ರೆ ನಮಗೆ ಕಾಯಿಲೆ ಬರುತ್ತೆ. ಸ್ಟಾರ್ಟಾ? ಸೊ ಗೈಸ್ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿತ್ತು. ಶಿವನ್ ಭಕ್ತರು ಯಾರ್ಯಾರು ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.